ಬೆಳಗಿನ ಸುಪ್ರಭಾತ ಸೇವೆಯಿಂದ ಹಿಡಿದು ರಾತ್ರಿಯ ಏಕಾಂತ ಸೇವೆಯವರೆಗೂ ಕಲಿಯುಗ ವೈಕುಂಠನಾಥನಾದ ತಿರುಮಲೇಶನಿಗೆ ದಿನನಿತ್ಯ ಪೂಜೆಗಳು ಮತ್ತು ಸೇವೆಗಳು ನಡೆಯುತ್ತವೆ. ಆದರೆ ಪೂಜೆ ಮಾಡುವುದಕ್ಕೆ ಪವಿತ್ರ ಜಲವು ಬೇಕಾಗುತ್ತದೆ ಅಲ್ಲವೇ? ತಿರುಮಲ ಶ್ರೀನಿವಾಸನಿಗೆ ಉಪಯೋಗಿಸುವ ಜಲಕ್ಕೆ ಒಂದು ಪ್ರತ್ಯೇಕತೆ ಇದೆ. 9ನೇ ಶತಮಾನದಲ್ಲಿ ಸ್ವಾಮಿಗೆ ತಿರುಮಲ ನಂಬಿ ಎಂಬ ಮಹಾಭಕ್ತರಿದ್ದರು. ಪ್ರತಿದಿನ ಬೆಳಿಗ್ಗೆ ಅವರು ಸ್ವಾಮಿಯ ಕೈಂಕರ್ಯಗಳಿಗೆ ಬೇಕಾದ ಶುದ್ಧ ಗಂಗೆಯನ್ನು ತರಲು ಅಂಜನಾದ್ರಿಗೆ ಹೋಗುತ್ತಿದ್ದರು. ಅಲ್ಲಿ ಅವರು ತೀರ್ಥಗಳಲ್ಲಿ ಒಂದಾದ ಪಾಪ ವಿನಾಶದಿಂದ ತಿರುಮಲೆಗೆ ಪೂಜೆಗಾಗಿ ನೀರನ್ನು ತರುತ್ತಿದ್ದರು. ಸ್ವಾಮಿಯ ಸೇವೆಯಲ್ಲಿ ಪ್ರತಿದಿನ ಪುನೀತರಾಗಿದ್ದ ತಿರುಮಲ ನಂಬಿ ವಯಸ್ಸಾಗುತ್ತಿದ್ದರು. ಆದರೆ ತಮ್ಮ ವಯಸ್ಸನ್ನು ಮರೆತು ತನ್ನ ಸೇವೆಯಲ್ಲಿಯೇ ಉಳಿದಿದ್ದ ತಿರುಮಲ ನಂಬಿಯನ್ನು ನೋಡಲು ಶ್ರೀನಿವಾಸನಿಗೆ ಬೇಸರವಾಯಿತು. ಅವರು ನೀರು ತರುತ್ತಿರುವಾಗ ಸ್ವಾಮಿ ಅವರನ್ನು ಬೇಟೆಗಾರ ರೂಪದಲ್ಲಿ ಭೇಟಿಯಾದರು. "ಓ ಅರ್ಚಕರೇ, ನನಗೆ ತುಂಬ ಬಾಯಾರಿಕೆ ಆಗುತ್ತಿದೆ. ತಮ್ಮ ಹತ್ತಿರವಿರುವ ನೀರಿನಿಂದ ತನ್ನ ದಾಹವನ್ನು ತೀರಿಸಬೇಕೆಂದು ಕೇಳಿಕೊಂಡರು. ನಂತರ ತಿರುಮಲ ನಂಬಿಯವರು, "ಈ ಜಲವು ಶ್ರೀ ವೆಂಕಟೇಶ್ವರ ಸ್ವಾಮಿಯ ದೈನಂದಿನ ಪೂಜಾ ಕಾರ್ಯಗಳಿಗೆ ಪಾಪವಿನಾಶನ ತೀರ್ಥದಿಂದ ಈ ನೀರನ್ನು ತೆಗೆದುಕೊಂಡು ಹೋಗುತ್ತಿರುವುದಾಗಿ ಹೇಳಿದರು. ಇದರೊಂದಿಗೆ ಕೋಪಗೊಂಡ ಬೇಟೆಗಾರ ತಿರುಮಲ ನಂಬಿ ತಲೆಯ ಮೇಲಿದ್ದ ಮಡಿಕೆಯನ್ನು ತನ್ನ ಬಾಣದಿಂದ ಒಡೆದು ನೀರು ಕುಡಿಯಲು ಯತ್ನಿಸಿದರು. ಮಡಕೆಯ ತೂಕ ಕ್ರಮೇಣ ಕಡಿಮೆಯಾದ ಹಾಗೆ ತಿರುಮಲ ನಂಬಿ ಅನುಮಾನಗೊಂಡು ಹಿಂತಿರುಗಿ ನೋಡಿದರು. ಭಗವಂತನ ಆಚರಣೆಗಳಿಗೆ ಬಳಸುವ ನೀರನ್ನು ಈ ರೀತಿ ಕುಡಿಯುವುದನ್ನು ನೋಡಿ ಅವರು ಕಣ್ಣೀರು ಹಾಕಿದರು. ತಿರುಮಲ ನಂಬಿಯ ಭಕ್ತಿಯಿಂದ ಪ್ರಭಾವಿತರಾದ ಶ್ರೀನಿವಾಸನು ಅವರನ್ನು ಒಂದು ಕೊಳಕ್ಕೆ ಕರೆದೊಯ್ದು ಆಚರಣೆಗಳಿಗೆ ಪವಿತ್ರ ನೀರು ಹತ್ತಿರದಲ್ಲಿಯೇ ಇದೆ ಎಂದು ಹೇಳಿದರು. ಬೇಟೆಗಾರನು ತನ್ನ ಬಾಣ ಬೆಟ್ಟದ ಕಡೆ ಗುರಿ ಇಡುವಷ್ಟರಲ್ಲಿ ಆ ಬೆಟ್ಟದ ಭಾಗದಿಂದ ನೀರು ಹೊಳೆಯಂತೆ ಹರಿಯಲು ಪ್ರಾರಂಭವಾಯಿತು. ಆ ಪವಿತ್ರವಾದ ನೀರನ್ನು ನೋಡಿ ತಿರುಮಲ ನಂಬಿ ಆಶ್ಚರ್ಯಚಕಿತರಾದರು. ತಕ್ಷಣವೇ ಆ ಬೇಟೆಗಾರನನ್ನು ನೋಡಿ ನೀರು ಸಿಕ್ಕಿತು, ಆದರೆ ಅದನ್ನು ಹೊತ್ತುಕೊಂಡು ಹೋಗಲು ಪಾತ್ರೆ ಇಲ್ಲ ಎಂದು ಹೇಳಿದರು. ಆದ್ದರಿಂದ ಸ್ವಾಮಿಯು ತಕ್ಷಣವೇ ಅವರಿಗೆ ಒಂದು ಚಿನ್ನದ ಬಟ್ಟಲನ್ನು ಕೊಟ್ಟರು. ಸ್ವಾಮಿಯೇ ತನ್ನ ಸಮಸ್ಯೆಯನ್ನು ಪರಿಹರಿಸಲು ಬಂದಿದ್ದಾನೆಂದು ತಿಳಿದು ತಿರುಮಲ ನಂಬಿ ತುಂಬ ಸಂತೋಷಪಟ್ಟರು. ನೀರು ಎಲ್ಲಿಂದ ಬರುತ್ತದೆ ಎಂದು ತಿಳಿದಿಲ್ಲವಾದ್ದರಿಂದ ಅಂದಿನಿಂದ ಇದನ್ನು ಆಕಾಶಗಂಗೆ ಎಂದು ಕರೆಯಲಾಗುತ್ತಿದೆ. ಆ ದಿನದಿಂದ ಈ ಪವಿತ್ರ ನೀರನ್ನೇ ಸ್ವಾಮಿಯ ಕೈಂಕರ್ಯಗಳಿಗೆ ಬಳಸುತ್ತಿದ್ದಾರೆ.